ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದನ ಅವರೇ, ಒಂದು ನಿಮಿಷ ಬನ್ನಿ. ಕೂತ್ಕೊಳ್ಳಿ. ಅಲ್ಲ, ಏನಾಯ್ತು? ಕೂತ್ಕೊಳ್ಳಿ ಒಂದು ನಿಮಿಷ. ಏನಿಲ್ಲ, ಯಾಕೋ ಬೇಜಾರಾಗ್ತಿದೆ. ಹೇಗಿದ್ರು ನೀವು ಹಾಡು ಹೇಳ್ತೀರಲ್ಲ, ನಿಮ್ಮ ಹಾಡು ಕೇಳಿ ತುಂಬ ದಿನ ಆಗಿತ್ತು. ಒಂದು ಹಾಡು ಹೇಳ್ತೀರಾ? ಅಯ್ಯೋ, ಈಗಲೇ ಮತ್ತೆ ನನಗೆ ಬೇಜಾರಾಗ್ತಿರೋದು ಇವಾಗಲೇ ಅಲ್ವಾ? ಪ್ಲೀಸ್ ಚಂದನ ಅವರೇ, ಒಂದೇ ಒಂದು ಹಾಡು. ಸರಿ, ಹಾಡ್ತೀನಿ. ರೆಡಿ? 3, 2, 1 ಸ್ಟಾರ್ಟ್. ತಂಗಾಳಿಯ ಆಲಾಪವೇ ಬೇಸು ಮಾತಿನ ಶೃಂಗಾರವೇ ಆಕಾಶದಾಚೆ ನನವಿಲಾಗಿ ಕುಣಿದೆ ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ ಮನದಾಳದೆ ಗುನುಗು ಸಿಹಿಯಾದ ಸ್ವರದ ನನ್ನ ಹಾಡಿನ ಶ್ರುತಿ ನೀನೆ ಅಲ್ಲವೇ ಒಲವೇ 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 ನೀ ನದಿಗೆ ಕಡಲಾಗಿರುವೆ ನಲವೇ ಒಲವೇ. ಯಾಕೋ ವಿಶ್ವ, ನಾನು ರೆಕಾರ್ಡ್ ಮಾಡ್ತಿದ್ರೆ ಏನಕ್ಕೆ ಫೋನ್ ಕಿತ್ಕೊಂಡೆ? ನಿನ್ಗೆ ತಲೆ ಕೆಟ್ಟಿದ್ಯಾ ತಾನೋ? ಅವ್ರು ಹಾಡೋದನ್ನ ಯಾಕೆ ರೆಕಾರ್ಡ್ ಮಾಡ್ತಿದ್ಯಾ? ನೀನೇನೋ 24 ಗಂಟೆ ಸೋಷಿಯಲ್ ಮೀಡಿಯಾ ಅಂತ ಹರಟೆ ಹೊಡ್ಕೊಂಡು ಕೂತಿರ್ತೀಯ, ಅದಕ್ಕೆ ಚಂದನ್ ಅವ್ರನ್ನ ಯಾಕೆ ಇನ್ವಾಲ್ವ್ ಮಾಡ್ತಿದ್ಯಾ? ನೀನ್ ಹಿಂಗ್ ಮಾಡೋದ್ರಿಂದ ಅವ್ರ ಪ್ರೈವಸಿ ಹಾಳಾಗಲ್ವಾ? ಅಲ್ಲ ಕಣ, ನಿನ್ಗೇನು ಅವ್ರ ಮೇಲೆ ಅಷ್ಟೊಂದು ಕನ್ಸರ್ನ್? ಅವರೇ ಸುಮ್ಮನೆ ಕೂತಿದ್ದಾರೆ, ನಿಂದೇನಲ್ಲಿ ಮಧ್ಯ ಕಬಾಬ್ ಮೇ ಹಡ್ಡಿ ಅನ್ನೋಗೆ. ತನು, ಅದಂಗಲ್ಲ. ಅವ್ರನ್ನ ಕೇಳ್ದೆ ನೀನ್ ಏನ್ ಮಾಡಿದ್ರು ತಪ್ಪೆ. ಆಯ್ತಪ್ಪ, ಸಾರಿ ಚಂದನ ಅವರೇ. ನಾನೇನೋ ಬೇಜಾರಾದಾಗೆಲ್ಲ ಕೇಳೋಣ ಅಂತ, ಹಾಗೆ ನಿಮ್ಮ ಟ್ಯಾಲೆಂಟ್ ಎಲ್ರಿಗೂ ಗೊತ್ತಾಗ್ಲಿ ಅಂತ ರೆಕಾರ್ಡ್ ಮಾಡ್ಕೋತಿದ್ದೆ. ಇವ್ನು ಚಿಂಗಡೆ ಬಂದಂಗೆ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಕೊಡೋ ಇಲ್ಲಿ. ಇನ್ನೊಂದ್ಸಲ ಈ ತರ ಏನಾದ್ರು ಮಾಡು, ಫೋನ್ ಹೊಡೆದಾಕ್ತೀನಿ. ತಗೋ. ಡೋಂಟ್ ವರಿ ಜಾನು, ಇನ್ನೊಂದ್ಸಲ ಏನಾದರೂ ಇವ್ರು ಹಿಂಗೆ ಮಾಡಿದ್ರೆ ನನಗೆ ಹೇಳು, ನಾನೇ ಫೋನ್ ತೊಗೊಂಡು ಡಿಲೀಟ್ ಮಾಡ್ತೀನಿ. ಒಟ್ಟಿನಲ್ಲಿ ನೀನಿಲ್ಲಿರೋ ವಿಷಯ ಜಯಂತ್ ಅವ್ರಿಗೆ ಗೊತ್ತಾಗ್ಬಾರ್ದಷ್ಟೆ.